ಸಣ್ಣ ಉದ್ಯೋಗವೊಂದನ್ನು ಆರಂಭಿಸಲು ಪ್ರಯತ್ನಿಸುತ್ತಿರುವ ಪ್ರತಿಯೊಬ್ಬರಿಗೂ ಸ್ಫೂರ್ತಿದಾಯಕವಾಗಿರಲೆಂದು ಈ ಒಂದು ವಿಡಿಯೋವನ್ನು ತಂದಿದ್ದೇನೆ ವೀಕ್ಷಕರೇ. ಈ ಒಂದು ಸಾಧಕರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತಿದ್ದೇನೆ ವೀಕ್ಷಕರೇ. 1959ರಲ್ಲಿ 7 ಜನ ಗೆಳತಿಯರು ಸೇರಿ 80 ರೂಪಾಯಿ ಸಾಲ ಪಡೆದು ಆರಂಭಿಸಿದ ಉದ್ಯೋಗ ಇಂದು 1600 ಕೋಟಿಗಳ ಉದ್ಯಮವಾಗಿ ಬೆಳೆದು ನಿಂತಿರುವ ಲಜ್ಜತ್ ಪಾಪಡ್. ಈ ಜಾಹೀರಾತು ಟಿವಿಯಲ್ಲಿ ಬಂದಾಗ ಒಂದು ಕಾರ್ಟೂನ್ ಲಜ್ಜತ್ ಪಾಪಡ್ ಬಗ್ಗೆ ಹೇಳೋದು ಬಹಳ ಫೇಮಸ್ ಆಗಿತ್ತು. ದೇಶದಲ್ಲಿ ಲಜ್ಜತ್ ಪಾಪಡ್ ಬ್ರಾಂಡ್ ದೊಡ್ಡ ಮಟ್ಟದಲ್ಲಿ ಜನಪ್ರಿಯತೆ ಪಡೆದಿತ್ತು. ಲಜ್ಜತ್ ಪಾಪಡ್ನ ಪರಿಚಯ ಇಲ್ಲದವರ ಸಂಖ್ಯೆ ಬೆರಳೆಣಿಕೆಯಷ್ಟು ಎನ್ನುವಂತೆ ಇತ್ತು. ಮನೆಗಳಲ್ಲಿ ಅತಿಥಿಗಳ ಊಟಕ್ಕೆ, ಹಬ್ಬಗಳ ದಿನ ವಿಶೇಷ ಅಡುಗೆಗೆ ಮಾತ್ರವೇ ಅಲ್ಲದೆ ರಾತ್ರಿ ಊಟಕ್ಕೆ ಮನೆಯಲ್ಲಿ ಲಜ್ಜತ್ ಪಾಪಡ್ ಬೇಕೇ ಬೇಕು ಎನ್ನುವಷ್ಟು ಬೇಡಿಕೆ ಈ ಹಪ್ಪಳಕ್ಕೆ ಇತ್ತು. ಕೆಲವೊಂದು ಕಂಪನಿಗಳು ಆರಂಭದಲ್ಲಿ ಉತ್ತಮವಾದ ಉತ್ಪನ್ನಗಳನ್ನು ನೀಡಿ ದಿನ ಕಳೆದಂತೆ ಗುಣಮಟ್ಟವನ್ನು ತಗ್ಗಿಸುತ್ತವೆ. ಆದರೆ ಅಂದಿನಿಂದ ಇಂದಿನವರೆಗೂ ತನ್ನ ಗುಣಮಟ್ಟದಲ್ಲಿ ಮಾತ್ರ ಯಾವುದೇ ರೀತಿಯಲ್ಲೂ ಕಾಂಪ್ರಮೈಸ್ ಆಗದೆ ಉತ್ತಮ ಗುಣಮಟ್ಟದ ಗ್ರಾಹಕರಿಗೆ ನೀಡುತ್ತಿದೆ ಈ ಲಜ್ಜತ್ ಪಾಪಡ್. 1959ರಲ್ಲಿ 7 ಜನ ಮಹಿಳೆಯರು ಲಜ್ಜತ್ ಪಾಪಡ್ ಮಾಡುವ ವೃತ್ತಿಯನ್ನು ಆರಂಭಿಸಿದರು. ಆಗ ಆ 7 ಜನ ಗೆಳತಿಯರು ಮುಂದೊಂದು ದಿನ ತಮ್ಮ ಈ ಹಪ್ಪಳ ಇಡೀ ದೇಶದಲ್ಲಿ ಜನಪ್ರಿಯತೆ ಪಡೆಯುವುದಲ್ಲದೆ ಅನೇಕರಿಗಿದು ಸ್ಫೂರ್ತಿ ಸಹ ಆಗುವುದು ಎಂಬ ಊಹೆಯನ್ನು ಅವರು ಮಾಡಿರಲಿಲ್ಲ. ಮುಂಬೈನ ನಿವಾಸಿಗಳಾಗಿದ್ದ ಜಸ್ವಂತ್ ಬೇನ್ ಹಾಗೂ ಅವರ 6 ಜನ ಗೆಳತಿಯರಾದ ರಾಮದಾಸ್ ಟೊದಾನಿ, ಉಜ್ಜಂಬೇನ್ ನರಾನ್ದಾಸ್ ಕಂಡಾಲಿಯಾ, ಲಘುಬೇನ್ ಅಮೃತ್ಲಾಲ್ ಗೋಕಾನಿ, ಜಯಾಬೇನ್ ವಿಠಲಾನಿ ಅವರು ಒಟ್ಟಾರೆ ಲಜ್ಜತ್ ಪಾಪಡ್ ಅನ್ನು ಮಾಡುವ ಕೆಲಸವನ್ನು ಆರಂಭಿಸಿದರು. ಈ 6 ಜನರು ಮತ್ತೊಬ್ಬ ಮಹಿಳೆಯನ್ನು ಹಪ್ಪಳ ಮಾರಾಟ ಮಾಡಲು ನೇಮಕ ಮಾಡಿಕೊಂಡಿದ್ದರು. ಈ ಮಹಿಳೆಯರು ತಮ್ಮ ಹಪ್ಪಳದ ವ್ಯಾಪಾರವನ್ನು ಒಂದು ಉದ್ಯಮವನ್ನಾಗಿ ಮಾಡುವ ಉದ್ದೇಶದಿಂದ ಆರಂಭ ಮಾಡಿರಲಿಲ್ಲ. ಬದಲಾಗಿ ತಮ್ಮ ಮನೆಗಳ ಆರ್ಥಿಕ ಸಮಸ್ಯೆಗಳ ನಿವಾರಣೆಗಾಗಿ ಹಣವನ್ನು ಹೊಂದಿಸಲು ಹಪ್ಪಳದ ಮಾರಾಟವನ್ನು ಆರಂಭಿಸಿದ್ದರು. ಆದರೆ ಹಪ್ಪಳ ಮಾಡಲು ಅವಶ್ಯಕತೆ ಇರುವ ಯಂತ್ರ, ಕಚ್ಚಾ ವಸ್ತುಗಳನ್ನು ಖರೀದಿ ಮಾಡಲು ಅವರ ಬಳಿ ಹಣ ಇರಲಿಲ್ಲ. ಆಗ ಎಲ್ಲರೂ ಸೇರಿ ಸರ್ವೆಂಟ್ ಆಫ್ ಇಂಡಿಯಾದ ಅಧ್ಯಕ್ಷ, ಸಾಮಾಜಿಕ ಕಾರ್ಯಕರ್ತರಾದ ಚಂಗನ್ ಲಾಲ್ ಅವರಿಂದ ಸೊಸೈಟಿಯಿಂದ ಸಾಲ ಪಡೆದು ತಮ್ಮ ಕೆಲಸ ಆರಂಭಿಸಿದರು. ಮೊದಲು ಅವರು ತಯಾರಿಸಿದ್ದು ಕೇವಲ 4 ಪ್ಯಾಕೆಟ್ ಹಪ್ಪಳ. ಅದನ್ನು ಹತ್ತಿರದ ಒಂದು ಅಂಗಡಿಗೆ ನೀಡಿ ಅಂಗಡಿ ಮಾಲೀಕನಿಗೆ ಮಾರಾಟ ಮಾಡಲು ಕೇಳಿದರು. ಆತ ಒಪ್ಪಿಕೊಂಡ. ಆನಂತರ ಅಂಗಡಿಯಾತ ಆ ಮಹಿಳೆಯರಿಗೆ ಇನ್ನಷ್ಟು ಪ್ಯಾಕೆಟ್ಗಳನ್ನು ಮಾಡುವಂತೆ ಕೇಳಿಕೊಂಡ. ಈ ರೀತಿ ದಿನೇ ದಿನೇ ಲಜ್ಜತ್ ಪಾಪಡ್ನ ಬೇಡಿಕೆ ಹೆಚ್ಚುತ್ತಾ ಹೋಯಿತು. ಜನರಿಗೆ ಲಜ್ಜತ್ ಪಾಪಡ್ ಹಪ್ಪಳ ಬಹಳ ಪ್ರಿಯ ಎನಿಸಿತು. ಬೇಡಿಕೆ ಬಹಳಷ್ಟು ಹೆಚ್ಚಿದಾಗ ಚಗನ್ ಲಾಲ್ ಅವರು ಹೇಗೆ ಅವರ ಹಪ್ಪಳವನ್ನು ಬ್ರಾಂಡಿಂಗ್ ಮತ್ತು ಮಾರ್ಕೆಟಿಂಗ್ ಮಾಡುವುದು ಎಂದು ತಿಳಿದುಕೊಂಡರು. 1962ರಲ್ಲಿ ಹಪ್ಪಳ ಮಾಡುವ ಈ ಮಹಿಳೆಯರ ಸಂಸ್ಥೆಗೆ ಮಹಿಳಾ ಗೃಹ ಉದ್ಯೋಗ ಲಜ್ಜತ್ ಪಾಪಡ್ ಎನ್ನುವ ಹೆಸರನ್ನು ನೀಡಲಾಯಿತು. 1962ರಲ್ಲಿ ಹಪ್ಪಳ ಮಾಡುವ ಈ ಮಹಿಳೆಯರ ಸಂಸ್ಥೆಗೆ ಮಹಿಳಾ ಗೃಹ ಉದ್ಯೋಗ ಲಜ್ಜತ್ ಪಾಪಡ್ ಎನ್ನುವ ಹೆಸರನ್ನು ನೀಡಿತು. 2002ರಲ್ಲಿ ಈ ಕಂಪನಿಯ ಟರ್ನ್ ಓವರ್ 10 ಕೋಟಿ ರೂಪಾಯಿಗಳಾಗಿತ್ತು. 45,000 ಮಹಿಳೆಯರು ಈ ಬ್ರಾಂಚ್ಗಳಲ್ಲಿ ಉದ್ಯೋಗ ಮಾಡುತ್ತಿದ್ದಾರೆ. ವೀಕ್ಷಕರೇ, 80 ರೂಗಳಿಂದ ಆರಂಭಿಸಿದ ಉದ್ಯೋಗವನ್ನು 7 ಜನ ಮಹಿಳೆಯರು ಸೇರಿ 1,600 ಕೋಟಿ ಮೌಲ್ಯದ ಉದ್ಯಮವನ್ನಾಗಿ ಮಾಡಿದ್ದಾರೆ. ಈ ಮಹಿಳೆಯರ ಈ ಕಾರ್ಯ ಇಂದು ಅನೇಕ ಮಹಿಳೆಯರಿಗೆ ಸ್ಫೂರ್ತಿದಾಯಕವಾಗಿದೆ. ವೀಕ್ಷಕರೇ, ಇದಾಗಿತ್ತು ವೀಕ್ಷಕರೇ ಲಜ್ಜತ್ ಪಾಪಡ್ ಎಂಬ ಒಂದು ಚಿಕ್ಕ ಉದ್ಯೋಗ ಇಂದು ದೊಡ್ಡ ಉದ್ಯಮವಾಗಿ